Well, the chapter is solid states. Most probably everybody knows what is a solid, and then you know the classification of solid, right? There are different kinds of classification of solids. We have discussed about it. Sorry, classification of the matter, that is solids, liquids, and gases. I'm not going to explain about that much. Yeah, and you know the basic differences between basically the solids are classified into two types, that is crystalline solid and amorphous solids. Nimage gottide crystalline solids ಮತ್ತೆ amorphous solids ಅಂದ್ರೆ ಏನು? Usually crystallized solids are something which are having a regular internal arrangement, correct? Components ಯಾವ ತರ ಇರುತ್ತೆ, they'll be uniformly arranged, whereas amorphous solids ಅಲ್ಲಿ random arrangement ಇರುತ್ತೆ, correct? This is what we are learned. And then ನಾವು ಅದನ್ನ ಏನಂತ ಹೇಳಿದ್ವಿ, it was known as a long range order, whereas the amorphous solid was known as short range order, correct? Short range order ಅಲ್ಲಿ ಇರುತ್ತೆ. And then crystalline solids ಅನ್ನ ನಾವು ಏನಂತ ಕರಿತೀವಿ ಅಂತ ಮಾತಾಡಿದ್ವಿ. We know that crystalline solids are referred to as true solids, whereas amorphous solids are referred to as pseudo solids ಅಂತ refer ಮಾಡ್ತೀವಿ, correct? After that, we had learned how it undergoes cleavage. Usually, regular cleavage agadu crystalline alli, undergoes irregular cleavage andre it is amorphous solid. Then we had spoken about the heat of fusion. Heat of fusion andre eno, usually ಎಷ್ಟು amount of heat ಬೇಕು ಅದನ್ನ ಮೆಲ್ಟ್ ಮಾಡ್ಲಿಕ್ಕೆ ಅದನ್ನ ನಾವು ಏನಂತ ಹೇಳ್ತೀವಿ, we know it as heat of fusion ಅಂತ ಏನಂತ ನೋಡ್ತೀವಿ. ಕ್ರಿಸ್ಟಲೈನ್ ಅಲ್ಲಿ ಅವಕ್ಕೆ ಕರೆಕ್ಟ್ ಪರ್ಟಿಕ್ಯುಲರ್ ಹೀಟ್ ಇರುತ್ತೆ, ಯಾಕೆ ಮೆಲ್ಟಿಂಗ್ ಪಾಯಿಂಟ್ ಕೂಡ ಶಾರ್ಪ್ ಇರುತ್ತೆ, ಹಾಗಾಗಿ ಹೀಟ್ ಆಫ್ ಫ್ಯೂಷನ್ ಕೂಡ ಪರ್ಟಿಕ್ಯುಲರ್ ಇರುತ್ತೆ. ವೆರಸ್ ಅಮಾರ್ಫಸ್ ಅಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಟೆಂಪರೇಚರ್ ಅಲ್ಲಿ ಅದು ವೇರಿ ಆಗ್ತಾ ಹೋಗುತ್ತೆ. ಸೋಡಿಯಂ ಕ್ಲೋರೈಡ್ ಅಂದ್ರೆ ನಮ್ಗೆ ಏನ್ ಗೊತ್ತು, 800 ಇದರಲ್ಲಿ ಅದು ಹೀಟ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದ್ರೆ ಪ್ಲಾಸ್ಟಿಕ್ ಏನಿದೆ, ಸಮ್ಟೈಮ್ಸ್ ಇಟ್ ವಿಲ್ ಬಿ 100 ಡಿಗ್ರಿ ಅಂಡ್ ಸಮ್ಟೈಮ್ಸ್ ಇಟ್ ಮೈಟ್ ವೇರಿ 200 ಡಿಗ್ರಿ, ಆ ತರ ಅದು ಟೆಂಪರೇಚರ್ ಚೇಂಜ್ ಆದಂಗೆ ಮೆಲ್ಟ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ವೇರಿಯಬಲ್ ಟೆಂಪರೇಚರ್ ಮೆಲ್ಟ್ ಆಗುತ್ತೆ. ಅದೇ ತರ ಹೀಟ್ ಆಫ್ ಫ್ಯೂಷನ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಂತ ಹೇಳ್ತೀವಿ. ದೆನ್ ವಿ ಸ್ಪೋಕ್ ಅಬೌಟ್ ಐ ಥಿಂಕ್ ದಿಯರ್ ಐಸೋಟ್ರೋಪಿಕ್ ಪ್ರಾಪರ್ಟಿ ಅಂದ್ರೆ ಏನು, ಐಸೋಟ್ರೋಪಿಕ್ ಅಥವಾ ಅನೈಸೋಟ್ರೋಪಿಕ್ ಅಂದ್ರೆ ಏನಂತ ಹೇಳಿದ್ದೆ ನಾನು. ಯೂಶಲಿ ನಮ್ಮ ಅಮಾರ್ಫಸ್ ಸಾಲಿಡ್ಸ್ ಏನಿದೆಯೋ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಸೇಮ್ ಪ್ರಾಪರ್ಟಿನ ತೋರಿಸ್ತದೆ, ಆದ್ರೆ ಕ್ರಿಸ್ಟಲೈನ್ ಸಾಲಿಡ್ಸ್ ಏನಿದೆಯೋ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ದೇ ಶೋ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಪರ್ಟಿ. ದಟ್ ಇಸ್ ವಾಟ್ ವಿ ಹ್ಯಾಡ್ ಟು learned, correct? ಇದನ್ನ ನಾವು ಕಲ್ತಿದ್ವಿ. So this is what I think most of us had learned. So this was the basic differences which we knew about the crystalline solid and your amorphous solids. Hope you remember all these things. So I'll be just moving on. Then we had seen that crystalline solids ana ನಾಲ್ಕು ತರ ಕ್ಲಾಸಿಫೈ ಮಾಡ್ತೀವಿ, ಮಾಲಿಕ್ಯುಲರ್, ಅಯಾನಿಕ್, ಮೆಟಾಲಿಕ್ ಅಂಡ್ ಕೋವೆಲೆಂಟ್. ಮಾಲಿಕ್ಯುಲರ್ ನಲ್ಲಿ ಮೂರು ತರ, ಪೋಲಾರ್, ನಾನ್ ಪೋಲಾರ್, ಹೈಡ್ರೋಜನ್ ಬಾಂಡೆಡ್, ಹೌದಾ? ಸೊ ಮಾಲಿಕ್ಯುಲರ್ ಸಾಲಿಡ್ಸ್ ಅಲ್ಲಿ ಯಾವ ತರ ಇರುತ್ತೆ, ಪೋಲಾರ್, ನಾನ್ ಪೋಲಾರ್, ಹೈಡ್ರೋಜನ್ ಬಾಂಡಿಂಗ್ ಅಂದ್ರೆ ಬೇಸಿಕಲಿ ಏನ್ ಡಿಫ್ರೆನ್ಸ್ ಇದೆ ಈ ಮೂರಲ್ಲಿ ಅಂದ್ರೆ, ಪೋಲಾರ್ ಸಾಲಿಡ್ಸ್ ಅಂದ್ರೆ ವಾಟ್ ಯು ಸೇ, ಅಲ್ಲಿ ಏನಂತ ಹೇಳ್ತೀವಿ, ಫಸ್ಟ್ ವಾಟ್ ಯು ಪೋಲಾರ್ ಸಾಲಿಡ್ಸ್ ಅಂದ್ರೆ ಏನಂತ ಹೇಳ್ಬೋದು ಯಾರಾದ್ರೂ? ವಾಟ್ ಇಸ್ ದಟ್ ವಿ ಹ್ಯಾಡ್ ಲರ್ನ್ಡ್ ಅಬೌಟ್ ಪೋಲಾರ್ ಸಾಲಿಡ್ಸ್? ಕ್ಯಾನ್ somebody tell me? ಏನ್ ಕಲ್ತಿದ್ವಿ ನಾವು ಪೋಲಾರ್ ಸಾಲಿಡ್ಸ್ ಬಗ್ಗೆ ಎಲ್ಲ ನೆನಪಿದಾ? ಎಸ್, ಓಕೆ. ಸೊ ಈಗ ನಾವೇನ್ ಮಾತಾಡ್ತಿದೀವಿ, ಈ ಪೋಲಾರ್ ಸಾಲಿಡ್ಸ್, ನಾನ್ ಪೋಲಾರ್, ಹೈಡ್ರೋಜನ್ ಬಾಂಡಿಂಗ್ ಬೇಸಿಕಲಿ ಅಂದ್ರೆ ಎಲ್ಲವೂ ಕೂಡ ಮಾಲಿಕ್ಯುಲರ್ ಸಾಲಿಡ್ಸ್. ಇಫ್ ಇಟ್ ಇಸ್ ಮೇಡ್ ಅಪ್ ಆಫ್ ಪೋಲಾರ್ ಮಾಲಿಕ್ಯೂಲ್ಸ್ ದೆನ್ ಇಟ್ ಇಸ್ ನೋನ್ ಆಸ್ ಪೋಲಾರ್ ಸಾಲಿಡ್ಸ್. ನಾನ್ ಪೋಲಾರ್ ಆದ್ರೆ ನಾನ್ ಪೋಲಾರ್ ಸಾಲಿಡ್ಸ್ ಅಂತ ಹೇಳ್ತೀವಿ. ಹೈಡ್ರೋಜನ್ ಬಾಂಡಿಂಗ್ ಅಂದ್ರೆ ಬಿಟ್ವೀನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂತ ಹೈಡ್ರೋಜನ್ ಆಟಮ್, ಅದನ್ನ ನಾವೇನಂತ ಹೇಳ್ತೀವಿ, ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ. ಎಲ್ಲಿ ಡಿಫ್ರೆನ್ಸ್ ಇರುತ್ತೆ, ಕೈಂಡ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಯಾವುದು ಬಾಂಡಿಂಗ್ ಅಲ್ಲಿ ಇರುತ್ತೆ ಅದು. ನಾನ್ ಪೋಲಾರ್ ಅಲ್ಲಿ ಯೂಶಲಿ ಲಂಡನ್ ಫೋರ್ಸ್ ಇರುತ್ತೆ, ವೀಕೆಸ್ಟ್ ಫೋರ್ಸ್. ಪೋಲಾರ್ ಅಲ್ಲಿ ಏನಿರುತ್ತೆ, ಡೈಪೋಲ್ ಟು ಡೈಪೋಲ್ ಇಂಟ್ರಾಕ್ಷನ್ ಇರುತ್ತೆ, ಅಂಡ್ ಇಂಟರ್ಮಾಲಿಕ್ಯುಲರ್ ಯಾವ್ದಾರ ಇರುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಓಕೆನಾ? ಸೊ ದಿಸ್ ವಾಸ್ ವಾಟ್ ವಿ ಟಾಕ್ಡ್ ಅಬೌಟ್ ಮಾಲಿಕ್ಯುಲರ್ ಸಾಲಿಡ್ಸ್. And then we went to the ionic solids and we saw how it basically ionic solids andre eno, what are they made up of? They are made up of the positive and negative ions, correct? Illi binding force yavdu ionic bond agirutte, properties ella nimage gottirutte, examples kuda nodidvi. After that I think we had learned about the metallic bonding. Usually illi enagutte, metal crystals irutte, correct? So metals ಏನಿರುತ್ತೆ ಸಾಲಿಡ್ ಫಾರ್ಮ್ ಅಲ್ಲಿ ಇರ್ತವೆ. ಕೇಟಯಾನ್ಸ್ ಏನಿದೆಯೋ ಅವುಗಳ ಮಧ್ಯದಲ್ಲಿ ಏನಿರುತ್ತೆ, ಎಲೆಕ್ಟ್ರಾನ್ ಕ್ಲೌಡ್ ಇರುತ್ತೆ, ಕರೆಕ್ಟ್? ಬಾಂಡ್ಸ್ ಯಾವುದು, ಮೆಟಲ್ ಬಾಂಡ್. ಸೊ ಯೂಶಲಿ ಏನಂತ ಕನ್ಸಿಡರ್ ಮಾಡ್ತೀವಿ, ಇದನ್ನ ಒಂದು ಸಿ ಆಫ್ ಎಲೆಕ್ಟ್ರಾನ್ ಬಾಂಡ್ ಅಂತ ಹೇಳ್ತೀವಿ, ಕರೆಕ್ಟಾ? ಸಿ ಆಫ್ ಎಲೆಕ್ಟ್ರಾನ್ ಮಾಡೆಲ್. ಇಲ್ಲಿ ಏನಾಗುತ್ತೆ, ಅರೌಂಡ್ ದ ಮೆಟಲ್ ಕೇಟಯಾನ್ಸ್, ಮೆಟಲಿನ ಕೇಟಯಾನ್ಸ್ ಮಧ್ಯದಲ್ಲಿ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ ಯೂನಿಫಾರ್ಮ್ ಆಗಿ, ವಿಚ್ ಆಕ್ಟ್ಸ್ ಆಸ್ ದ ಬೈಂಡಿಂಗ್ ಫೋರ್ಸ್, ಕರೆಕ್ಟಾ? ಅವ್ರ ಬೈಂಡಿಂಗ್ ಫೋರ್ಸ್ ತರ ಆಕ್ಟ್ ಮಾಡೋದು. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಸಾಲ್ವ್ಡ್ ಅಬೌಟ್ ಮೆಟಾಲಿಕ್ ಬಾಂಡಿಂಗ್. ದೆನ್ ಕೋವಲೆಂಟ್ ನೆಟ್ವರ್ಕ್ ಅಂದ್ರೆ ಅಥವಾ ಕೋವಲೆಂಟ್ ಸಾಲಿಡ್ಸ್ ಅಂದ್ರೆ ಏನಂತ ನೋಡಿರ್ತೀವಿ ನಾವು, ಇಟ್ ಇಸ್ ನಥಿಂಗ್ ಬಟ್ ವಿಚ್ ಆರ್ ಕನೆಕ್ಟೆಡ್ ಥ್ರೂ ಕೋವಲೆಂಟ್ ಬಾಂಡ್ಸ್, ಕರೆಕ್ಟಾ? ಇದನ್ನ ನಾವು ನೋಡಿದ್ವಿ. ಇಲ್ಲಿ
they are considered to be the poor conductors of electricity because there is no free electrons. Graphite ಒಂದು ಮಾತ್ರ exception case. ಹೌದಾ? So ಅದಾದ್ಮೇಲೆ I think this is what we had learned. All the examples ಎಲ್ಲ ನಾವು ನೋಡಿದ್ವಿ, ಕರೆಕ್ಟಾ? These are the basic examples which I had gone through, and this is the summary of that. Again, I am not going to repeat that. Adamle crystal lattice andre navu enanta helidvi, it is nothing but the three-dimensional arrangement of points in space, correct? Am I audible? Fine. So crystal lattice andre enanta navu nodidvi, usually repeated enagutte navu enanta heltivi simplest form alva enadu, if it continuously if we repeat we get a lattice, adanna navu enanta heltivi unit cell anta heltivi anta helidde. After that we saw what is lattice point andre eno. So unit cell anta enanta heltivi, it is nothing but the smallest portion of the crystal lattice which when repeated in different directions nami again sigutte, we get the entire crystal. So we then show the cell parameters and all. So ಇಲ್ಲಿ interfacial angles and interfacial axes ಇರ್ತವೆ, and we had classified alva based on the cell parameters. ನಾವು 7 ತರ ಕ್ಲಾಸಿಫಿಕೇಶನ್ ಮಾಡಿದ್ವಿ: ಕ್ಯೂಬಿಕ್, ಟೆಟ್ರಾಗನಲ್, ಆರ್ಥೋರಾಂಬಿಕ್, ಹೆಕ್ಸಾಗನಲ್, ರೋಂಬೋಹೆಡ್ರಲ್, ಮೊನೋಕ್ಲಿನಿಕ್, ಟ್ರೈಕ್ಲಿನಿಕ್. ಅದು ಯಾವ ತರ ವೇರಿ ಆಗುತ್ತೆ ಅಂತಾನು ನೋಡಿದ್ವಿ, ಹೌದಾ? ಅವುಗಳ angles irbodu, sides irbodu. I think I had given you one of the short form also to remember them, that is Chris, Tom, True, Hero. I hope you remember that: cubic, tetragonal, orthogonal, Chris, Tom, monoclinic, and then True, Hero, triclinic, hexagonal, rhombohedral. Adana ನೆನಪಿಟ್ಕೊಳ್ಳಕ್ಕೆ ಒಂದು ಫಾರ್ಮ್ಯಾಟ್ ಅನ್ನು ಕೊಟ್ಟಿದ್ದೆ. Then we saw about you know all the Bravais lattices. Totally ನಮ್ಮ ಹತ್ರ ಎಷ್ಟಿದೆ? 14 ಇದಾವೆ. ಕ್ರಿಸ್ಟಲ್ ಲ್ಯಾಟಿಸ್ 7 ಇರ್ತದೆ. ಯಾವ್ದು ಬೇಸಿಸ್ ಮೇಲೆ ಅಂತಾನು ನಾವು ಡಿಸ್ಕಸ್ ಮಾಡಿದ್ವಿ. After that I think we learned about the cubic cells, that is simple cubic, face centered, body centered, and your correct, FCC and BCC ಇಷ್ಟನ್ನು ನಾವು ಕಲ್ತಿದ್ವಿ, and the number of atoms per unit cell ಅನ್ನ ಕಲ್ತಿದ್ವಿ. I hope you remember all those things. ಇಷ್ಟನ್ನೇ ಕಲ್ತಿದ್ವಿ ಅಂತ ಅನ್ಕೊಳ್ತೀನಿ. Okay, so yeah, now moving on to the next part, that is now let us move to the question and answers. Okay na, ಕೆಲವೊಂದು ನಾವು ಟಾಪಿಕ್ ಅನ್ನ ಸಾಲ್ವ್ ಮಾಡ್ತಾ ಹೋಗುವ. Because ನಾನು ಜಾಸ್ತಿ ಯಾಕೆ ನಿಮಗೆ ಸಿನಾಪ್ಸಿಸ್ ಅನ್ನು ಕೊಡ್ತೀನಿ ಅಂದ್ರೆ, I have explained you just last week I finished the chapter, so ನಿಮಗೆ ಅದು ಫ್ರೆಶ್ ಆಗಿ ಮೈಂಡ್ ಅಲ್ಲಿ ಉಳಿದಿರುತ್ತೆ ಅನ್ನೋ ಕಾರಣಕ್ಕೆ I am not stressing much on the synopsis, rather I just want to go up with my problems. Okay na, moving on to the first question. What the first question says is, amorphous substance shows ಏನಂತ ಆಪ್ಷನ್ಸ್ ಕೊಟ್ಟಿದ್ದಾರೆ: ಶಾರ್ಟ್ ಅಂಡ್ ಲಾಂಗ್ ರೇಂಜ್ ಆರ್ಡರ್, ಆಪ್ಷನ್ ಬಿ ಶಾರ್ಟ್ ರೇಂಜ್ ಆರ್ಡರ್, ಆಪ್ಷನ್ ಸಿ ಲಾಂಗ್ ರೇಂಜ್ ಆರ್ಡರ್, ಆಪ್ಷನ್ ಡಿ have no sharp melting point. Amorphous solids, amorphous solids ಅಂದ ತಕ್ಷಣ ನಮಗೆ ಏನ್ ಬರುತ್ತೆ ಅಂದ್ರೆ, ಫಸ್ಟ್ ಡಿಫರೆನ್ಸ್ ಏನಿರುತ್ತೆ ಕ್ರಿಸ್ಟಲೈನ್ ಅಮಾರ್ಫಸ್ ಬಂದ್ರೆ, ಕ್ರಿಸ್ಟಲೈನ್ ಅರೇಂಜ್ಮೆಂಟ್ ವಿಲ್ ಬಿ ಲಾಂಗ್, ಅಮಾರ್ಫಸ್ ಇಂದ ಶಾರ್ಟ್ ಆಗಿರುತ್ತೆ, ರೆಗ್ಯುಲರ್ ಇರೋದಿಲ್ಲ. ಸೊ ದಟ್ ಮೀನ್ಸ್ ಇಲ್ಲಿ ಒಂದ್ ಯಾವ್ದು ಕರೆಕ್ಟ್, ಎ ಅಂಡ್ ಆಪ್ಷನ್ ಏನು ರಾಂಗ್ ಅಂತ. ಶಾರ್ಟ್ ಅಂಡ್ ಲಾಂಗ್ ರೇಂಜ್ ಇರೋಕ್ಕೆ ಸಾಧ್ಯನೇ ಇಲ್ಲ, ಇಟ್ ಮಸ್ಟ್ ಬಿ ಶಾರ್ಟ್ ರೇಂಜ್ ಆರ್ಡರ್. ಒಂದಾಯ್ತು. ಆಪ್ಷನ್ ಸಿ ತಪ್ಪು, ಯಾಕೆ? ಲಾಂಗ್ ರೇಂಜ್ ಆರ್ಡರ್ ಕ್ರಿಸ್ಟಲೈನ್ ಸಾಲಿಡ್ಸ್. ನೆಕ್ಸ್ಟ್ ಏನು? ಹ್ಯಾವ್ ನೋ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ವಿ ಹ್ಯಾವ್ ಸೀನ್ ವೆರಿ ಕ್ಲಿಯರ್ಲಿ ದಟ್ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ವೆರಿ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ವೆರಸ್ ಅಮಾರ್ಫಸ್ ಸಾಲಿಡ್ಸ್ ಏನಾಗಿರುತ್ತೆ ಅಲ್ಲಿ ಮೆಲ್ಟಿಂಗ್ ಪಾಯಿಂಟ್ ವೇರಿ ಆಗುತ್ತೆ, ಆ ಕಡೆ ಈ ಕಡೆ ಆಗುತ್ತೆ. ಸೊ ಯಾವ್ದು ಕರೆಕ್ಟ್ ಇದೆ? ಒನ್ ಇಸ್ ಮೈ ಬಿ, ಇದು ಕರೆಕ್ಟ್ ಇದೆ, ಇನ್ನೊಂದು ಡಿ. ಸೊ ದಟ್ ಮೀನ್ಸ್ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್? ಎ, ಬಿ, ಸಿ ಆರ್ ಡಿ? ಯಾವ ಆಪ್ಷನ್ ಕರೆಕ್ಟ್ ಇದೆ? ವಿಚ್ ಆಪ್ಷನ್ ಇಸ್ ಕರೆಕ್ಟ್ ಬೇಸ್ಡ್ ಆನ್ ದಟ್? Yeah, which is the option? The option is A, correct? Option yavdu? A. Why andre? We know the reasons for that, because we know the differences between my crystalline and amorphous solid, correct? Crystalline and amorphous solid ಗೆ ಏನ್ ಡಿಫರೆನ್ಸ್ ಇದೆಯೋ ಅದರಲ್ಲಿ ನಾವು ಕ್ಲಿಯರ್ ಆಗಿ ನೋಡಿದೀವಿ, ಹೌದಾ? Okay, now moving on to the next question, that is, among solids the highest melting point is established by. highest melting point ಯಾವ್ದ್ರಲ್ಲಿ ಇರುತ್ತೆ? covalent solids ಅಲ್ಲ, ionic solids ಅಲ್ಲ, pseudo solids ಅಲ್ಲ, molecular solids ಅಲ್ಲ. ಕ್ವೆಶ್ಚನ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. among the solids, okay, the highest melting point is achieved by which one? ಯಾವ್ದು ಅನ್ಸುತ್ತೆ? covalent solids ಅನ್ಸುತ್ತಾ, ionic solids ಅನ್ಸುತ್ತಾ, pseudo solids ಅನ್ಸುತ್ತಾ, molecular solids ಅನ್ಸುತ್ತಾ?
Which one do you think? See, usually covalent solids ಮಧ್ಯದಲ್ಲಿ ಇರುವಂತಹ ಬಾಂಡಿಂಗ್ ಕೋವಲೆಂಟ್ ಬಾಂಡ್ ಕರೆಕ್ಟಾ. ಅಯೋನಿಕ್ ಸಾಲಿಡ್ಸ್ ಮಧ್ಯದಲ್ಲಿ ಇರುವಂತದ್ದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಕರೆಕ್ಟಾ. ದೇರ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ಇಸ್ ವೆರಿ ಸ್ಟ್ರಾಂಗ್, ಹೌದಾ. ಅಂಡ್ ದೆನ್ pseudo solids is nothing but amorphous solids. And then comes your what is it, molecular solids. Adralli usually iruantadu dispersion force itaradella. So which is yeah, usually ionic solids madhyadalli yavideyo electrostatic force of attraction, due to that melting point tumba ಜಾಸ್ತಿ ಆಗುತ್ತೆ. ಹಾಗಾಗಿ ಆನ್ಸರ್ ಯಾವ್ದಾಗಬೇಕು? The answer is ionic solids. Okay na, ಯಾವ್ದು ಆನ್ಸರ್? It is ionic solids. Why? Because of the electrostatic force of attraction which is very strong. Bond ಅನ್ನು ತುಂಬಾ ಟೈಟ್ ಆಗಿ ಹಿಡಿಯುತ್ತೆ. So the answer is B. Okay na, answer ಏನು? It is B. Now moving on to the next question, that is the solid sodium chloride is a bad conductor of electricity. ಅಂದ್ರೆ ಏನು ಅವರು ಏನಂತ ಹೇಳ್ತಿದ್ದಾರೆ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ ಅಂದ್ರೆ ಇನ್ಸುಲೇಟರ್. ಯಾವಾಗ ಅದು ಇನ್ಸುಲೇಟರ್ ತರ ಆಕ್ಟ್ ಮಾಡುತ್ತೆ? ಯಾಕೆ ಅದು ಇನ್ಸುಲೇಟರ್ ತರ ಆಕ್ಟ್ ಮಾಡುತ್ತೆ? ಆಪ್ಷನ್ಸ್ ಏನು? ಸಿನ್ಸ್ ಇನ್ ಸಾಲಿಡ್ ಸೋಡಿಯಂ ಕ್ಲೋರೈಡ್ ದೇರ್ ಆರ್ ನೋ ಅಯಾನ್ಸ್. ಸಾಲಿಡ್ ಸೋಡಿಯಂ ಕ್ಲೋರೈಡ್ ಅಲ್ಲಿ ಅಯಾನ್ಸ್ ಇಲ್ಲ ಅಧಿಕ, ಅಥವಾ ಸಾಲಿಡ್ ಸೋಡಿಯಂ ಕ್ಲೋರೈಡ್ ಕೋವಲೆಂಟ್ ಬಾಂಡ್ ಇದೆ, ಕೋವಲೆಂಟ್ ಬಾಂಡ್ ಇದೆ. ಥರ್ಡ್ ಆಪ್ಷನ್ ಏನು? ಇನ್ ಸಾಲಿಡ್ ಸೋಡಿಯಂ ಕ್ಲೋರೈಡ್ ದೇರ್ ಇಸ್ ನೋ ವೆಲಾಸಿಟಿ. ವೆಲಾಸಿಟಿ ಅಂದ್ರೆ ಏನು? ಮೂವ್ಮೆಂಟ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ಏನು? ಇನ್ ಸಾಲಿಡ್ ಸೋಡಿಯಂ ಕ್ಲೋರೈಡ್ ದೇರ್ ಆರ್ ನೋ ಎಲೆಕ್ಟ್ರಾನ್ಸ್. ಸಾಲಿಡ್ ಸೋಡಿಯಂ ಕ್ಲೋರೈಡ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರಲ್ಲ. ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಸೋಡಿಯಂ ಕ್ಲೋರೈಡ್ ಅಂದ ತಕ್ಷಣ ಇಟ್ ಇಸ್ ಫಾರ್ಮ್ ಬೈ ದ ಅಯಾನಿಕ್ ಬಾಂಡ್ಸ್. And you know that if solid ಅದದ್ದು ಕಂಡಕ್ಟ್ ಮಾಡೋದಿಲ್ಲ, ಯೂಶಲಿ ಮೋಲ್ಟನ್ ಸ್ಟೇಟ್ ಅಲ್ಲಿ ಮಾತ್ರ ಕಂಡಕ್ಟ್ ಮಾಡುತ್ತೆ. ಕರೆಕ್ಟ್, ಮೋಲ್ಟನ್ ಸ್ಟೇಟ್ ಅಲ್ಲಿ ಮಾತ್ರ ಕಂಡಕ್ಟ್ ಮಾಡುತ್ತೆ. ಈಗ ಎಲೆಕ್ಟ್ರಾನ್ಸ್ ನ ಪ್ರಶ್ನೆ ಇಲ್ಲ. ಎಲೆಕ್ಟ್ರಾನ್ಸ್ ಎಲ್ಲಿ ಬರುತ್ತೆ? ಮೆಟಾಲಿಕ್ ಬಾಂಡಿಂಗ್ ಅಲ್ಲಿ ಬರುತ್ತೆ. ಇನ್ನೊಂದೇನು, ಕೋವಲೆಂಟ್ ಬಾಂಡ್ ಅಂತೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಾ, ಬಿಕಾಸ್ ಇಟ್ ಇಸ್ ಬಾಂಡ್ ಬೈ ದ ಅಯಾನಿಕ್ ಬಾಂಡ್. ಇನ್ನೊಂದೇನು, ಅಯಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಯಾನ್ಸ್ ಆಬ್ವಿಯಸ್ಲಿ ಈಗ ಸಾಲಿಡ್ ಸ್ಟೇಟ್ ಅಲ್ಲಿ ಇರೋದಿಲ್ಲ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಯು ನೋ ದಟ್ ಮೂವ್ಮೆಂಟ್ ಆಫ್ ಅಯಾನ್ಸ್ ಇದ್ರೆ ಮಾತ್ರ ಅಯಾನಿಕ್, ನನ್ನ ಏನ್ ಅಯಾನಿಕ್ ಸಾಲಿಡ್ ಇದೆಯೋ ಅದು ಯಾವಾಗ ಕಂಡಕ್ಟ್ ಮಾಡುತ್ತೆ ಅಂದ್ರೆ, when the ions are moving away from each other, ಸ್ಲೋ ಕಂಪ್ಲೀಟ್ ಮೂವ್ಮೆಂಟ್ ಇದ್ದಾಗ ಮಾತ್ರ ಅದೇನಾಗುತ್ತೆ, ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ. ಸೊ ಹಾಗಾದ್ರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ಬೇಕು ಅಂದ್ರೆ ನನ್ನ ಅಯಾನ್ಸ್ ಏನಿದಾವೋ ದೇ ಮಸ್ಟ್ ಬಿ ಫ್ರೀ. ಸಾಲಿಡ್ ಸ್ಟೇಟ್ ಅಲ್ಲಿ ಏನಾಗ್ತವೆ? ದೇ ಆರ್ ಫ್ಯೂಸ್ಡ್, ಕಂಬೈನ್ ಆಗಿದ್ರಿಂದ ಮೂವ್ಮೆಂಟ್ ಇರೋದಿಲ್ಲ, ಹಾಗಾಗಿ ಅವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಿಲ್ಲ. ಹಾಗಾದ್ರೆ ಆಪ್ಷನ್ ಯಾವುದು? ವಿಚ್ ಇಸ್ ದ ಆಪ್ಷನ್? Which is the option? Which is the option, students? Yeah. No, which is the option? Option? Yeah. Option. Good, Sina. Reena. Yeah. Option is movement of ions. Yeah. Option is C. In solid sodium chloride, there is no velocity of ions. Movement irodilla, hagagi it acts as a bad conductor of electricity. Okay na? Bad conductor of electricity anta ಹೇಳ್ತೀವಿ. Okay, fine, yeah. Okay, now moving on to the next question, that is next one. A matchbox exhibits. Matchbox ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಬೆಂಕಿಪಟ್ಟಣ ಯಾವ ತರ ಇರುತ್ತೆ? ಬೆಂಕಿಪಟ್ಟಣದ ಶೇಪ್ is it cubic geometry, ಕ್ಯೂಬ್ ತರ ಇರುತ್ತಾ, ಆರ್ಥೋರಾಂಬಿಕ್ ಶೇಪ್ ಇರುತ್ತಾ, ಮೋನೋಕ್ಲಿನಿಕ್ ಆಗಿರುತ್ತಾ, ಟೆಟ್ರಾಗನಲ್ ಆಗಿರುತ್ತಾ? I think I'll just show you the structure so that it becomes easy for you. Yeah, ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಬೆಂಕಿಪಟ್ಟಣದ ಸ್ಟ್ರಕ್ಚರ್ ಯಾವ ತರ ಅನ್ಸುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ. ವಿಚ್ ಒನ್ ಡು ಯು ಥಿಂಕ್? ಕ್ಯೂಬ್ ತರ ಇರುತ್ತಾ? ಬೆಂಕಿಪಟ್ಟಣ ಶೇಪ್ ಅಬ್ಸರ್ವ್ ಮಾಡಿ. ಆರ್ಥೋರಾಂಬಿಕ್ ಇರುತ್ತಾ? ಯಾ ಅಬ್ಸರ್ವ್ ದ ಶೇಪ್ ಅಂಡ್ ಟೆಲ್ ಮಿ, ಮ್ಯಾಚ್ ಬಾಕ್ಸ್ ಇನ ಶೇಪ್ ಯಾವುದು? ಯಾ, ಮ್ಯಾಚ್ ಬಾಕ್ಸ್ ಶೇಪ್, which is the shape of it? Cubic, orthorhombic, monoclinic or tetragonal. ಈಗಷ್ಟೇ ಶೇಪ್ ಅನ್ನ ತೋರಿಸ್ತೆ. Yeah, the option is D, orthorhombic. ಏನ್ ಶೇಪ್ ಇರುತ್ತೆ ಅದ್ರದ್ದು? ಆಪ್ಷನ್ is correct? Yes, ಕರೆಕ್ಟಾ? ಆರ್ಥೋರಾಮಿಕ್ ಜಾಮೆಟ್ರಿ. ಯಾಕೆ? ಅಲ್ಲಿ ಮೂರು ಸೈಡ್ಸ್ ಈಕ್ವಲ್ ಆಗಿರುವುದಿಲ್ಲ, ಆಲ್ಫಾ ಬೀಟಾ ಗಾಮಾ ಮಾತ್ರ ಏನಾಗಿರುತ್ತೆ? 90 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಸೊ ದ ಆಪ್ಷನ್ ಇಸ್ ವಿಚ್ ಒನ್? ಆಪ್ಷನ್ ಈಸ್ ಆರ್ಥೋರಾಂಬಿಕ್. ಇಟ್ ಈಸ್ ಆರ್ಥೋರಾಂಬಿಕ್ ಇನ್ ಸ್ಟ್ರಕ್ಚರ್. ಮನೆಯಲ್ಲಿ ಒಂದು ಬೆಂಕಿ ಪಟ್ಟಣ ಇಟ್ಕೊಂಡು ಮೂರು ಸೈಡ್ಸ್ ಅನ್ನು ಅಬ್ಸರ್ವ್ ಮಾಡಿ ಅಂಡ್
Just give me a moment, students. See, this, yeah, just give me a moment. Okay, now we finished with the fourth question. After this fourth question, let us go to the fifth question, that is the existence of a substance is in more than one solid modification. Andre, the existence of a substance in more than one solid modification is known as, athava innond question any compound having more than two crystal structures is called as Okay, now before answering this question, I want to just explain you a very small topic. Okay, now on the Sanna topic, I explain because that is not there in your syllabus. Okay, now maybe answer easy. The topic is known as very simple topic. Okay, now easy topic. That is known as polymorphism in crystals. Okay, now usually polymorphism meaning polymorphism. Now, what do you mean by polymorphism? Andre, usually, if the same compound, okay, now same compound exists in two or more crystalline forms. Okay, now one day compound, two or more crystalline forms, two or more crystalline forms. Now we call it as polymorphs. Okay, na we call them as polymorphism. So other elements allotropy anta karitive, like diamond, graphite adana allotropes anta karitive. But compounds agidre adana enanta karitive, we call it as polymorphism. Example yavadu andre calcium carbonate. Okay na, calcium carbonate adenagutte two crystalline forms alli irutte. Example yav form andre calcite and argonite. Okay na, calcite and argonite idu polymorphism. Andre onde compound ಎರಡು ಮೂರು ತರದ if it exists in two or more crystalline forms, ಇದಕ್ಕೆ ನಾವು ಏನಂತ ಕರಿತೀವಿ, we call it as polymorphism. ಅದೇ isomorphism ಅಂತ ಇನ್ನೊಂದು ಬರುತ್ತೆ. Okay na, there is one more topic known as isomorphism. ಅಂದ್ರೆ existence. Isomorphism andre ಏನು? Isomorphism. Now what do you mean by isomorphism? andre two or more different kinds of crystalline substances, if they have same chemical composition idre ನಾವು ಅದನ್ನ ಏನಂತ ಕರಿತೀವಿ, ಎರಡು ಮೂರು ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಗೆ ಸೇಮ್ ಕೆಮಿಕಲ್ ಕಾಂಪೋಸಿಷನ್ ಇದ್ರೆ ಅದನ್ನ ಏನಂತ ಕರಿತೀವಿ, ಐಸೋಮಾರ್ಫ್ಸ್ ಅಂತ ಹೇಳ್ತೀವಿ. ಅಂದ್ರೆ ಐಸೋಮಾರ್ಫ್ಸ್ ಅಂದ್ರೆ ಏನು, ದೇ ಹ್ಯಾವ್ ಸಿಮಿಲರ್ ಕ್ರಿಸ್ಟಲೈನ್ ಸ್ಟ್ರಕ್ಚರ್ಸ್ ಬಟ್ ಡಿಫರೆಂಟ್ ಕೆಮಿಕಲ್ ಪ್ರಾಪರ್ಟೀಸ್. ಎಕ್ಸಾಂಪಲ್ Na3 ಸೋಡಿಯಂ ಸಲ್ಫೇಟ್ ಅಂಡ್ ಸೋಡಿಯಂ ಸೆಲೆನಿಯಂ ಆಕ್ಸೈಡ್ ಆ ತರದೆಲ್ಲ ಎಕ್ಸಾಂಪಲ್ಸ್ ಬಂದ್ರೆ ನಾವು ಅದನ್ನ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಐಸೋಮಾರ್ಫಿಸಮ್. ಹಾಗಾದ್ರೆ ಇಲ್ಲಿ ಅವ್ರು ಏನಂತ ಕೊಟ್ಟಿದ್ದಾರೆ, ಎನಿ ಕಾಂಪೌಂಡ್ ಹ್ಯಾವಿಂಗ್ ಮೋರ್ ದೆನ್ ಟೂ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್, ಅಂದ್ರೆ two or more crystal structures. ಅಂದ್ರೆ ನಿಮ್ಮ ಏನಾಗಬೇಕು ಆನ್ಸರ್? what is the answer students? What must be the answer? Yeah, option is very good. The option is A. ಯಾಕೆ isomorphism ಅಂದ್ರೆ crystals with different chemical properties. Enantiomorphism ಇಲ್ಲಿ ಬರೋದಿಲ್ಲ, allotropy ಅಂತೂ ಇದು ಅಲ್ವೇ ಅಲ್ಲ, ಕರೆಕ್ಟಾ? So the answer is A. Okay, what is the answer? The answer is A, polymorphism. Okay, now what is it? Polymorphism. Now moving on to the next question, that is, which one of the following is the most correct statement? Basically, ಇದು ನಿಮಗೆ ಅರ್ಥ ಆಗಬೇಕು ಅಂದ್ರೆ you need to know what is I'll explain you this question in the last. Okay, now moving on to the next question, that is, sodium and magnesium crystallize in BCC and FCC. Okay, now avare enanta heltidare, sodium crystallize agutante body center cubic lattice alli, magnesium face center crystal lattice alli crystallize agutte. Then the number of atoms of sodium and magnesium present in the unit cell. Usually nimage gottirutte number of atoms per unit cell. If you remember clear, excuse me, number of atoms per unit cell, if you remember, simple cube is 1, and then your FCC, do you remember how much it is? FCC is 4 and then BCC is 2. ಈಗ ಅವರು ಏನು ಹೇಳ್ತಿದ್ದಾರೆ, BCC is 2. So sodium will crystallize ಆಗ್ತಿದೆ BCC, ಅಂದ್ರೆ number of atoms ಎಷ್ಟಾಗಬೇಕು? 2, ಕರೆಕ್ಟಾ? And then
your sodium crystallizes in BCC and FCC, then the number of atoms of sodium and magnesium present in the unit cell is option estabekappa. Option FCC li 4, BCC li 2. So which is the option? Which is the option? Yeah, option. Which is the option? It is excuse me, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. It is 2 and 4. ಓಕೆನಾ? ಅದು 2 and 14 ಅಂತ ಟೈಪ್ ಮಾಡಿದ್ದೀನಿ by mistake. Clearly observe the number students. Sodium ಇರೋದು BCC ಲ್ಯಾಟಿಸ್ ಅಂದ್ರೆ number of atoms ಎಷ್ಟು? ಅವ್ರು ನಿಮಗೆ ಕನ್ಫ್ಯೂಸ್ ಮಾಡಕ್ಕೋಸ್ಕರನೇ ಆ ತರ ಕೊಟ್ಟಿದೆ. ಯಾ, ಐ ಥಿಂಕ್ ನಾನು 14 ಅಂತ ಬರ್ತಿದ್ರಿಂದ ಕೆಲವರಿಗೆ ಕನ್ಫ್ಯೂಷನ್ ಆಗಿರ್ಬೋದು. ಯಾ, ರೈಟ್. ಸೊ ದ ನಂಬರ್ ಆಫ್ ಆಟಮ್ಸ್, yes, it is 2 and 4. ಕರೆಕ್ಟಾ? ಎಷ್ಟು? ಆಪ್ಷನ್ ಎಷ್ಟು? 2 and 4. 2 and 4. Okay, moving on. Next one. That is, which one of the following is not true about amorphous solids? ಕೆಲವೊಂದು statements ಅನ್ನು ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಯಾವುದು ತಪ್ಪು ಅಂತ ಕೇಳ್ತಿದ್ದಾರೆ. The first statement is the constituent particles are arranged in a regular fashion containing short range as well as long range order. ಏನಂತ ಹೇಳ್ತಿದ್ದಾರೆ? The constituent particles are arranged in a regular fashion containing short as well as long. Obviously no. ಏನು amorphous solids ಅಲ್ಲಿ usually ಹೇಗಿರುತ್ತೆ? It will be only short range order. Next one, you know, when kept for a long time they may become crystalline. How the amorphous solids sometimes we keep it, there is a chance they become crystalline. They can be molded by heating. Obviously ನಿಮಗೆ ಗೊತ್ತಿದೆ, ಅದನ್ನ ನಾವೇನಾದ್ರೂ ಹೀಟ್ ಮಾಡಿದ್ರೆ ನಾವು ಅದನ್ನ ಬೇರೆ ಬೇರೆ ಶೇಪ್ ಅನ್ನ ಮಾಡಬಹುದು. ಕರೆಕ್ಟಾ? Glass is the best example. And then they are isotropic in nature. ಕರೆಕ್ಟಾ? ಅವ್ರದ್ದು different directions ಅಲ್ಲಿ same properties ಇದೆ. So which one among the following is false? ಯಾವುದು? The first one, that is, it usually exhibits only short range order, long range order ಅನ್ನು ತೋರಿಸೋದಿಲ್ಲ. So that means the first option is wrong. Howda? This statement is considered to be false. Correct? So the option is A. Okay, now moving on to the 10th question, that is, which one of the following is a molecular crystal? I think this everybody can answer because you know what is ionic solid, which is covalent solid. Ad examples gottide andre neeve option anna helbodu. Ice andre eno, water, what kind of a crystal is it? Sodium chloride andre yav tarad crystal, graphite andre yav tarad crystal, silicon carbide andre yav tarad crystal. If you understand that, you can identify. Yeah, very good Purnima, you have already answered. See, if you remember clearly, nimage gottirutte graphite andre adu yav tarad crystal, it is considered to be a covalent crystal. Sodium chloride is considered to be a ionic crystal. Silicon carbide kuda ade tara. Hauda? Elu barutte adu? Where do you get silicon carbide? Silicon carbide example elu barutte? Which crystal do you get silicon carbide in? Yes? Yeah. So which is the option? Which is the option? Yeah, very good Sahana, very good Purnima. So the option is ice, because you know that molecular crystal andre eno, there are 3 types: polar, non-polar and hydrogen bonding. Ice alli ee tara irutte. It is the bonding between hydrogen and oxygen. So that means it is a hydrogen bonded crystal. So that is a polar athava molecular crystal anta helತೀವಿ. So the option is ice. Okay na? Uldirodella it is covalent and ionic crystal. So the option is A. Okay, moving on. Next one. This I think everybody can answer. The number of atoms per unit cell in a simple cube, face-centered cube and body-centered cubic cell are. Number of atoms per unit cell. Simple cube andre 1, face-centered andre it is 4, body-centered andre it is 2. So the option is which one? Which is the option? Yeah, the option is A. Option is A. See, if you know the number of atoms per unit cell, nimage adu by heart agidre automatic agi option alle irutte. You can just answer it. Okay, now moving on to the 12th question, that is, the total number of lattice arrangement in different crystal systems are. Total lattice arrangements estide. How many lattice arrangements are there? Lattice arrangements. I'm not asking about Bravais lattices. No, I'm not asking about Bravais lattice. ನಾನು ಕೇಳ್ತಿರೋದು ಕ್ರಿಸ್ಟಲ್ ಅನ್ನ ಎಷ್ಟು ತರ ಅರೇಂಜ್ ಮಾಡಬಹುದು ಅಂತ. Very good Sharad, that is the Bravais lattice na ಕೇಳ್ತಿಲ್ಲ. lattice ಅನ್ನ ನಾನು ಯಾವ ತರ ಅರೇಂಜ್ ಮಾಡಬಹುದು? I have told you very clearly, that is your Cristom True Hero, that is 7 ತರ ಅರೇಂಜ್ ಮಾಡಬಹುದು. ಕರೆಕ್ಟಾ? Bravais lattice total is 14, but the lattice arrangement in a crystal is only basically 7. Okay na? So the option is C. Okay, now moving on to the next question, that is, a solid has a structure in which W atoms are located at the corner. Avrante ಏನಂತ ಹೇಳ್ತಿದ್ದಾರೆ? There is one simple cubic lattice. Okay na? ಒಂದು ಕ್ಯೂಬ್ ಅನ್ನ ಬಿಡಿಸ್ಕೊಳ್ಳಿ. ಅವ್ರು ಏನಂತ ಹೇಳ್ತಿದ್ದಾರೆ? Solid
in which W atoms are located at the corners. Okay, W the corners. So corners is the totally there are 8 corners. So that means contribution is the 8 into 1 by 8. Correct? So W value is to 1. After that, O atoms are at the center of the edges. Edges in a center there, and then Na atoms at the center of the cube. Na atoms cube in a center correct? Yeah. Are you understanding what are they saying? O atoms are at the edges. Now, totally, the edges is there. Totally, how many edges are there? Total number of edges is 2. Edges 1, 2, 3, 4. How many edges are there? Yes. The total number of corners corners is this. This is corner. That is corner. Edges and the line. 1, 2, 3, 4, 5, 6, 7, 8, 9, 10, 11, 12. So total edges is to 12. Contribution is to 1 to 4 cubic units attached. So that means the contribution is into 1 by 4. How the 12 into 1 by 4. So that is 4 1s are 4 3s are. So O is to contribute 3 items contribute and then Na atoms are at the center of the cube. Center of the cube only 1 so contribution is to 1. Middle it is 1. So composition Na W1 O3. So which is the option? Which is the option? Option? Yeah. Option is B. Correct? Option is B. NaWO3. NaWO3. Okay. After that, moving on. I have little more time. Let me just do 2 more problems. An element crystallizes in FCC lattice. First thing is, okay, this is a FCC lattice. Let us just draw a diagram. The cube anna hakuva. So an element crystallizes in FCC lattice having the edge length A, that is 350 picometer. Maximum radius of the atom which can be placed in the interstitial side without distorting the structure. Andre namige first thing gottaytu illi andre idu navu enu ಬಗ್ಗೆ ಮಾತಾಡ್ತಿದ್ದೀವೋ, this is nothing but it is an FCC structure. Howda? Okay, so ಈಗ FCC structure ಗೆ ನಿಮಗೆ ಗೊತ್ತಿರಬೇಕು. I think you remember the radius ratio what we have learned. What is meant by radius ratio? Can somebody tell me what is radius ratio? Anybody remembers what is radius ratio? ನೆನಪಿದಾ radius ratio ಅಂದ್ರೆ ಏನು ಅಂತ? Does anybody remember what is radius ratio? Yeah, do you remember what is radius ratio? Yes. Ratio of, it is ratio of cation to anion. Correct? Ratio of cation to anion. Adha now enanta heltini radius ratio. I have clearly told you. Usually octahedral void ge estirutte, it will be 0.414, and for tetrahedral void the radius ratio octa ge is to, and for your tetrahedral void the ratio will be 2.25, 0.225. ಈಗ ನಿಮಗೆ maximum value ಎಲ್ಲಿ ಕಾಣಿಸ್ತಿದೆ? Positive ion maximum packing value ಎಲ್ಲಿ ಕಾಣಿಸ್ತಿದೆ? Maximum value ಎಲ್ಲಿ ಕಾಣಿಸ್ತಿದೆ ನಿಮಗೆ? Yeah, 0.414, 0.225 maximum value ಎಲ್ಲಿ ಕಾಣಿಸ್ತಿದೆ? Yeah, that is, it is seen in octahedral void. Correct? So maximum packing ನಾವು ಎಲ್ಲಿ ನೋಡ್ತಾ ಇದೀವಿ? We are seeing it in octahedral void. Octahedral void ಒಳಗೆ maximum ಇರೋದ್ರಿಂದ so ನಾವು value ಎಷ್ಟು ತಗೊಳ್ತೀವಿ? R plus is equal to 0.414 into R minus. ಹೌದಾ? So ಹಾಗಾದ್ರೆ ನಿಮಗೆ ಏನು ಗೊತ್ತು? FCC ಗೆ R value ಹೇಗೆ ರಿಲೇಟ್ ಆಗುತ್ತೆ? How is R related to A? That is R is equal to A by 2√2. This is the relationship. Correct? Do you remember this? Yeah? Do you remember this? Yes. So suppose ಈಗ ನಾನು ಇದನ್ನೇ fill ಮಾಡಿದ್ರೆ R is equal to 0.414 ಈ R value ಹಾಕಿದ್ರೆ ಈಗ ಇದನ್ನ ನಾನು substitute ಮಾಡ್ತೀನಿ. Okay na? For this I'll substitute this, that is 0.414 into A value is to 350 picometer, 350 by 2√2. Okay na? This will substitute ಮಾಡಿದ್ರೆ ನನಗೆ final value R plus is equal to, can somebody tell me what is the value you are getting? Can somebody tell me the value? ಎಷ್ಟು ಬರುತ್ತೆ ಅಂತ ಹೇಳ್ಬೋದಾ? Quickly. Can somebody tell me the value? How much are you getting? Yes? What is the value you are getting?
Yeah, what is the answer? Answer? How much value are you getting? Yeah, almost. Yeah. Most, I think, I do not know how many of you have solved there. If you solve clearly, the answer is 51.23 something. Nimage answer siguthe. Okay na? So how much do you get? You get almost around 51.23 picometer. So the option is C. Okay na? Option yavadu? Option is C. That is your option. Okay. Okay. Now moving on to the next question. That is sodium metal crystallizes in BCC with cell at 427. Radius of the sodium atom is illi direct agi ಏನು ಪ್ಯಾಕಿಂಗ್ ಹೇಳಿಲ್ಲ, ಜಸ್ಟ್ ಆರ್ ಮತ್ತೆ ಎ ರಿಲೇಶನ್ಶಿಪ್ ಆಗ್ತದೆ, ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? BCC ಅಂದ್ರೆ ನಿಮಗೆ ಗೊತ್ತಿದೆ, how is it related? R is equal to root of 3/4 into A. ಇಲ್ಲಿ ಜಸ್ಟ್ A ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ 427 ಎಷ್ಟು ವ್ಯಾಲ್ಯೂ ಬರುತ್ತೆ, ಆಪ್ಷನ್ ಯಾವುದು ಅಂತ ನೀವು ನೋಡ್ಕೊಳ್ಳಿ. This is a homework for you. Just take a screenshot of this quickly. Take a screenshot of this quickly. Yeah, done. Okay, now moving on to the next question. That is total volume of atoms present in FCC unit cell of a metal. Andre ಎಷ್ಟು atoms ಇದೆ? Okay, total volume of atoms present in FCC unit cell. Total volume ಎಷ್ಟು ಅಂತ ಕೇಳ್ತಾ ಇದ್ದಾರೆ. Okay na? So FCC unit cell ಅಂತಂದ್ರೆ first thing what you have to know is usually volume of a unit cell. Atom ಅಂದ್ರೆ sphere. ಹೌದಾ? Sphere ಅಂದ್ರೆ ಎಷ್ಟು? Volume of a sphere ಅಂದ್ರೆ ನಾವು ಏನು ಫಾರ್ಮುಲಾ ಬರೀತೀವಿ? Sphere ಗೆ ಫಾರ್ಮುಲಾ ಏನು? 4/3 pi r cube. Correct na? 4/3 pi r cube. If I am speaking about FCC, number of atoms per unit cell is to number of atoms per unit cell is FCC gets to 4. So if I just have to multiply it with 4 andre 4 into 4/3 pi r cube. So 4 into 4 andre it is 16/3 pi r cube. So which is the option? Which is the option, students? Option is, yeah, very good. Option is D. Okay na? Option yavdu? It is D. Now moving on to the next question. This is homework for you. Similar question. Okay na? Idana screenshot tagoli. Similar questions idave. Edgeline basis mele kelidare. Idan nevu screenshot tagoli. Okay. 1, 2, 3. Okay, moving on to the next question. That is in a FCC lattice, atom X occupies the corner of the cube. X illide anta heltidare, corner alli Y occupies the face center. One of the Y atom is missing from one of the face centered point. The formula of the compound is andre if suppose if X atoms, okay na, X atoms enideyo corners alli ide andre nimage gottirutte total corners is to 8. So that means it is shared between 1/8, contribution 1/8. Allige X value estayitu 1. Now one of the Y atom is Y atoms ellide face center alli ide. Total estidave face center hatra 6. ಒಂದು ಮಿಸ್ ಆಗಿದೆ ಅಂದ್ರೆ you know that how it has to be. Y atoms occupy the face centered positions. One miss agide andre 6 minus 1, that is 5. Contribution is to one the face is 1/2. So it is 5/2. So idu yav ತರ ಇದೆ contribution? X1 y 5/2. So if I have to make it a whole number, what I have to do? I have to multiply it with 2 so that these two cancel. It becomes X2 and y 5. How that? So which is the option? Which is the option, students? The option is B. Yes, Satvik, what is the doubt?